Hello students, welcome to the 12th session of Principles of Business Management, where we shall study about the concept of management as a profession. Before going to the today's session, we shall discuss few things about the previous sessions. In the last session we discussed about the management concept as an art as well as science. That is, as an art it involves skills, and as a science it involves procedures. So we can say that it is also art and also science. So in today's session we shall discuss how can we call a management as a profession. Okay, so before that we shall discuss what is the meaning of profession. So profession is a kind of occupation in which a person provides his service after acquiring some experience. So ಡೈರೆಕ್ಟ್ ಆಗಿ ನಾವು ಯಾವುದೇ ರೀತಿಯ ವರ್ಕನ್ನು ಮಾಡಲಿಕ್ಕಾಗೋದಿಲ್ಲ. ದ್ಯಾಟ್ ವರ್ಕ್ ಈಸ್ ಕಾಂಪ್ಲಿಮೆಂಟೆಡ್ ಬೈ ದ ಎಕ್ಸ್ಪೀರಿಯನ್ಸ್. ಸಚ್ ಅ ಆಕ್ಯುಪೇಷನ್ ಈಸ್ ನೋನ್ ಆಸ್ ದ ಪ್ರೊಫೆಷನ್. ದ ಪ್ರೊಫೆಷನಲ್ ಈಸ್ ರೆಮ್ಯುನರೇಟೆಡ್ ಬೈ ದ ಕಂಪನಿ. ಯಾರು ರಿಕ್ರೂಟ್ಮೆಂಟ್ ಮಾಡ್ತಾರೆ ಅವರು ರೆಮ್ಯುನರೇಷನನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ದಿಸ್ ಪ್ರೊಫೆಷನ್ ಇನ್ವಾಲ್ವ್ಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ದ ಕಂಪನಿ ಆ್ಯಂಡ್ ದ professional for a specific period, and the entry factors for the role are limited by the various factors. Okay, ಇನ್ನೊಂದು ಸಿಂಪಲ್ ಆಗಿ ಯಾಕೆ ಮ್ಯಾನೇಜ್ಮೆಂಟನ್ನ ಪ್ರೊಫೆಷನ್ ಆಗಿ ಅಂತ ನೋಡ್ತೀವಿ ಅಂತ ಅಂದರೆ, ಎನಿಥಿಂಗ್ ವಿಚ್ ಕೆನಾಟ್ ಬಿ ಡನ್ ಬೈ ಆಲ್ ಇಸ್ ಅ ಪ್ರೊಫೆಷನ್. ಓಕೆ, ಯಾವುದೇ ಒಂದು ಸ್ಕಿಲ್ ಬೇಸ್ಡ್ ವರ್ಕ್ ಎಲ್ಲರಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಅದನ್ನು ನಾವು ಪ್ರೊಫೆಷನ್ ಅಂತ ಹೇಳ್ಬೋದು. ಸೊ management in today's world can be taken as a separate profession or occupation. ಸೊ ಈಗ ಮುಂಚೆ ಏನು ಮಾಡ್ತಾಯಿದ್ರು ಅಂತಂದರೆ, ಯಾರು ಓನರ್ ಆಗಿದ್ರು ಅವರೇ ಮ್ಯಾನೇಜ್ಮೆಂಟನ್ನು ಕೂಡ ಮಾಡ್ತಾ ಹೋಗ್ತಿದ್ರು. ಸೊ ದ ಓನರ್ ಆ್ಯಂಡ್ ಮ್ಯಾನೇಜರ್ ವಾಸ್ ಸೇಮ್ ವೆನ್ ವಿ ಥಿಂಕ್ ಆಫ್ ದ ಪ್ರೀವಿಯಸ್ 10 years. ಓಕೆ, ಬಟ್ ನೌ ದೇರ್ ಈಸ್ ಅ ಇಂಪಾರ್ಟೆನ್ಸ್ ಫಾರ್ ಮ್ಯಾನೇಜ್ಮೆಂಟ್ activity. So professional managers are a must for the companies. So we shall discuss the features of management as a concept of profession. The first thing, that is specialized knowledge. As I said, ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಇಟ್ ನೀಡ್ಸ್ ಸ್ಕಿಲ್ ಆ್ಯಂಡ್ ನಾಲೆಡ್ಜ್, ಆ್ಯಂಡ್ ದ್ಯಾಟ್ ಸ್ಪೆಷಲೈಸ್ಡ್ ನಾಲೆಡ್ಜ್ ಈಸ್ ರಿಕ್ವೈರ್ಡ್ ಫಾರ್ ಅ ಮ್ಯಾನೇಜರ್. ಅ ಪ್ರೊಫೆಷನ್ ಶುಡ್ ಹ್ಯಾವ್ ಅ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಇನ್ ಅ ಪರ್ಟಿಕ್ಯುಲರ್ ಫೀಲ್ಡ್. ನೀವು ಈಗ MBA ನೋಡ್ತಾ ಇದ್ದೀರಾ ಅಂತಂದರೆ MBA ಡಿಗ್ರಿ ಅನ್ನೋದು ಎಲ್ಲ ರೀತಿಯ ಸಬ್ಜೆಕ್ಟಿಗೂ ಸೇಮ್ ಅಂತ ಹೇಳಿಕೊಡ್ತಾರಾ? ಇಲ್ಲ ಅಲ್ವಾ? ಸೊ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಹೋಟೆಲ್ ಅಡ್ಮಿನಿಸ್ಟ್ರೇಷನ್, ಟೂರಿಸಮ್ ಅಡ್ಮಿನಿಸ್ಟ್ರೇಷನ್, ಈ ರೀತಿಯಲ್ಲಿ ದೇರ್ ಆರ್ ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಇನ್ ದ ಮ್ಯಾನೇಜ್ಮೆಂಟ್. ಯಾಕೆ ಡಿಸಿಪ್ಲಿನ್ಸನ್ನು ಮಾಡ್ತಿದ್ದಾರೆ ಅಂತಂದರೆ, ಇಟ್ ರಿಕ್ವೈರ್ಸ್ ಅ ಸ್ಪೆಸಿಫೈಡ್ ನಾಲೆಡ್ಜ್. ಸ್ಪೆಷಲ್ ನಾಲೆಡ್ಜನ್ನು ರಿಕ್ವೈರ್ ಮಾಡೋದ್ರಿಂದ ಅದನ್ನು ನಾವು ಪ್ರೊಫೆಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಒನ್ ಮಸ್ಟ್ ಪೊಸೆಸ್ ಅ ಹೈ ಲೆವೆಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಟು ಪ್ರಾಕ್ಟಿಸ್ ಅ ಪ್ರೊಫೆಷನ್. ಆ್ಯಂಡ್ ಮ್ಯಾನೇಜ್ಮೆಂಟ್ ಇಸ್ ಅ ಸಪರೇಟ್ ಡಿಸಿಪ್ಲಿನ್ ಹ್ಯಾವಿಂಗ್ ಸ್ಪೆಷಲೈಸ್ಡ್ ಆ್ಯಂಡ್ ಆರ್ಗನೈಸ್ಡ್ ಬಾಡಿ ಆಫ್ ನಾಲೆಡ್ಜ್. And the next feature is formal education and training. To be certain professional, there must be a process of formal training of education. So as I said, MBA ಡಿಗ್ರಿ ಇದೆ ಅಂತಂದರೆ ಯಾವುದೋ ಒಂದು BCom ಅಥವಾ BA ಮಾಡಿದಾಗ ಅದನ್ನು ಮ್ಯಾನೇಜರ್ ಪೋಸ್ಟಿಗೆ ಕೊಡಲಿಕ್ಕಾಗುತ್ತಾ? ಇಲ್ಲ. ಯಾಕೆ ಕೊಡಲಿಕ್ಕಾಗೋದಿಲ್ಲ ಅಂತಂದರೆ, ದೇರ್ ಈಸ್ ಅ ನೀಡ್ ಆಫ್ ಫಾರ್ಮಲ್ ಎಜುಕೇಷನ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಮಾರ್ಕೆಟಿಂಗಿಗೆ ರಿಲೇಟ್ ಆಗಿರುವಂತಹ ಕಾನ್ಸೆಪ್ಟನ್ನ ಸ್ಟಡಿ ಮಾಡಿ ಅದರ ಬೇಸಿಸ್ ಮೇಲೆ ಟ್ರೈನಿಂಗನ್ನು ತಗೊಂಡು ಅವರು ಮ್ಯಾನೇಜರ್ಸನ್ನು ಆಗ್ತಾರೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ದೇ ಸ್ಟಡಿ ಓನ್ಲಿ ದ ಹ್ಯೂಮನ್ ಬಿಹೇವಿಯರ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಆಫ್ ಹ್ಯೂಮನ್ಸ್. ಓಕೆ, ಸೊ ಇದೇ ರೀತಿಯಲ್ಲಿ ವೇರಿಯಸ್ ಅದರ್ ಡಿಸಿಪ್ಲಿನ್ಸನ್ನು ನಾವು ಮ್ಯಾನೇಜ್ಮೆಂಟಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ಎಲ್ಲ ಡಿಸಿಪ್ಲಿನಿಗೂ ಕೂಡ ಒಂದು ಸ್ಪೆಸಿಫಿಕ್ ಸಿಲೆಬಸ್ ಇದೆ, ಸ್ಪೆಸಿಫಿಕ್ ಫಾರ್ಮ್ಯಾಟ್ ಇದೆ, ಆ್ಯಂಡ್ ಸ್ಪೆಸಿಫಿಕ್ ಟ್ರೈನಿಂಗ್ ಇದೆ. ಓಕೆ, ಸೊ ಈ ಎಲ್ಲ ಆಸ್ಪೆಕ್ಟ್ಸ್ ಇರೋದ್ರಿಂದ ನಾವು ಮ್ಯಾನೇಜ್ಮೆಂಟನ್ನು ಒಂದು ಪ್ರೊಫೆಷನ್ ಅಂತ ಹೇಳಿ ಕರಿಬೋದು. ಸೊ ಮ್ಯಾನೇಜ್ಮೆಂಟ್ ಆಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅ ಪ್ರೊಫೆಷನ್. ಸೊ ಅ ಪ್ರೊಫೆಷನ್ ಆಲ್ವೇಸ್ ಇಟ್ ಈಸ್ ಲಿಂಕ್ಡ್ ವಿತ್ ಅ ಸೊಸೈಟಿ. ಯಾಕೆ ಅಂತಂದರೆ ಒಂದು ಪ್ರೊಫೆಷನ್ ಅಂತ ಹೇಳಿ ನೋಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ಲಿಂಕ್ಡ್ ಟು ದ ಸರ್ವಿಸ್, ರೈಟ್? ಸೊ ದೇರ್ ಆರ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ದಟ್ ದ ಪ್ರೊಫೆಷನಲ್ ಮಸ್ಟ್ ಫಾಲೋ, and one should charge money for the services they provide. So in the same way,
manager must also take care of all the social needs of the community and also the organization and concentrate on the social welfare. This management is can also be perceived as a professional association. So any profession has a group of association who decide the rules and regulation for the profession. So management allu kuda specific rules ide, specific regulations ಅನ್ನು ನೋಡ್ತಾ ಹೋಗ್ಬೋದು. There are ethics, there are norms, and this association safeguards their rights and promotes their common interest. Therefore, based on this, we can also say that management is a profession. And for any profession, there is a code of conduct. So code of conduct ಅಂತಂದರೆ it is a norms, ethics, rules which bounds a particular profession. So they must follow the rules, regulation, and should be morally correct. They should not violate other rights. So there must be a standard set of values which is called as code of conduct. And ಯಾವಾಗ ನಾವು code of conduct ಅನ್ನು ಫಾಲೋ ಮಾಡ್ತಾ ಇದ್ದೀವಿ, that is a profession. So honesty, ಇಂಟಿಗ್ರಿಟಿ, ಎಥಿಕ್ಸ್, ಮಾರಲ್ ಇದೆಲ್ಲದನ್ನು ಸೇರಿ ನಾವು ಕೋಡ್ ಆಫ್ ಕಂಡಕ್ಟನ್ನು ನೋಡ್ತಾ ಹೋಗ್ಬೋದು. ಆ್ಯಂಡ್ ಎಲ್ಲಿ ಕೋಡ್ ಆಫ್ ಕಂಡಕ್ಟ್ ಇದೆ ಅದನ್ನು ನಾವು ಪ್ರೊಫೆಷನ್ ಅಂತ ಹೇಳಿ ಕರಿತಾ ಹೋಗ್ಬೋದು. ನಾವು ಲೆಟ್ಸ್ ಕ್ವಿಕ್ಲಿ ಸಮರೈಸ್ ಹೌ ಮ್ಯಾನೇಜ್ಮೆಂಟ್ ಈಸ್ ಟ್ರೀಟೆಡ್ ಆಸ್ ಅ ಪ್ರೊಫೆಷನ್. ಇಟ್ ಈಸ್ ಅ ಫಾರ್ಮ್ ಆಫ್ ಆಕ್ಯುಪೇಷನ್ in which a person renders his or her services after acquiring the expertise in the particular domain. That is, any profession needs a experience along with the qualification. And for a management, there is a formal education and a specific code of conduct to be followed by the managers. So through this we can say that management is treated as a profession. Thank you.